ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಟೈಡ್ ವರ್ಕ್. ಇವತ್ತು ನಾನು ನಿಮಗೆ ಸಿಂಪಲ್ ಬೇಬಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಬೀಡ್ಸ್ ಹಾಕಿ ಮಾಡ್ತಾ ಇರೋದು. ಇದಕ್ಕೆ ಈ ರಿಂಗ್ ಬೀಡ್ಸ್ ಮತ್ತು ಇದು ರೌಂಡ್ ಬೀಡ್ಸ್ ಬೇಕು. ನೋಡಿ, ಇದು ಬೇಬಿ ಕುಚ್ಚು ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು 80 ಎಳೆ ದಾರ ತೊಗೊಂಡಿದ್ದೀನಿ. ಇದು ರಿಂಗ್ ಬೀಡ್ಸು. ಇಲ್ಲಿ ನೋಡಿ, ಇವಾಗ ಇದು ಒಳಗಡೆ ಹೋಲ್ ಕಾಣಿಸ್ತಿದೆಯಲ್ಲ, ಇದು ಮಧ್ಯಕ್ಕೆ ಬರಬೇಕು. ಇದನ್ನು ರಿಂಗ್ ಒಳಗಡೆಯಿಂದ ತಗೊಂಡು ಬಂದು ನಾವು ಈ ಥರ ಹಾಕ್ಕೋಬೇಕು. ನಾವು ಹೆಂಗೆ ಸ್ಯಾರಿಗೆ ನಾವು ಮುಚ್ಕೋತಿದ್ವೋ ಸೇಮ್ ಅದೇ ಥರ ನಾವು ಇದನ್ನು ಬೀಡ್ಸ್ಗೆ ಹಾಕೋತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಒಳಗಡೆಗೆ ಹಿಂಗೆ ಹಾಕ್ಕೊಂಡು ಇದಕ್ಕೆ ನಾವು ಸೇಮ್ ಕುಚ್ಚು ಕಟ್ಕೋತೀವಲ್ಲ, ಗೋಲ್ಡ್ ಕಲರ್ ಜರಿ ತಗೊಂಡು ಇಲ್ಲಿಗೆ ನಾವು ಕುಚ್ಚು ಕಟ್ಕೊಂಡ್ರೆ ಮುಗೀತು. ಈ ಥರ ದಾರ ಒಳಗಡೆ ತಂದು ಈ ಬೀಡ್ಗೆ ಇದನ್ನು ನಾವು ಈ ಥರ ಹಾಕ್ಕೊಂಡು ಹಿಂದೆಗಡೆ ಹೋಗಿ ನೋಡಿ, ಈ ಥರ ಮಾಡ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋದು. ನಮಗೆ ಇವಾಗ ಇಲ್ಲಿ ಒಂದು ಸಿಂಗಲ್ದು ಒಂದು ಬೇಬಿ ಕುಚ್ಚು ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಬೇಬಿ ಕುಚ್ಚು ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದೇ ಥರ ಹಿಂಗೆ ಮಾಡಿ ಇಟ್ಕೊಂಡಿದ್ದೀನಿ. ನಂದು ಮೆರೂನ್ ಕಲರ್ ಆ್ಯಂಡ್ ಗೋಲ್ಡ್ ಕಲರು ಸ್ಯಾರಿ ಕಲರ್ ಇರೋದು, ಅದಕ್ಕೆ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇವಾಗ ಸ್ಯಾರಿ ನಾನು ಆಲ್ರೆಡಿ ಹಾಕಿದ್ದೀನಿ. ಇದು ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಈ ಡಿಸೈನ್ ತೋರಿಸಿಲ್ವಲ್ಲ ನಿಮಗೆ, ತೋರಿಸೋಣ ಅನ್ನೋ ಕಾರಣಕ್ಕೆ, ವೀಡಿಯೋ ಮಾಡೋಣ ಅನ್ನೋ ಕಾರಣಕ್ಕೆ ಇವಾಗ ತೋರಿಸಿದ್ದೀನಿ. ನೋಡಿ, ಈ ಥರ ಇಟ್ಕೋಬೇಕು. ಇಲ್ಲಿಗೆ ಬೀಡ್ಸು ನಾವು ಇಲ್ಲಿ ಗ್ಯಾಪ್ ಕೊಟ್ಟಿದ್ವ, ರಿಂಕಲ್ಸ್ ಐತೆ ನೋಡಿ, ಒಳಗಡೆ ಸರ್ಕಲ್ ಐತೆ, ಅಲ್ಲಿ ಸೂಜಿ ದಾರ ಹಾಕೋಬೋದು. ಈ ಥರ ನಾವು ಜೋಡಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಗೋಲ್ಡ್ ಕಲರ್ ಜರಿ ತಗೊಂಡಿದ್ದೀನಿ, ಜರಿ ಥ್ರೆಡ್ಡು. ಇವಾಗ ಫಸ್ಟು ಸ್ಯಾರಿ ಒಳಗಡೆಯಿಂದ ಒಂದು ಸಲ ಸೂಜಿನ ತಗೊಳ್ಳಿ. ಈ ಥರ ತಗೊಂಡಾದಮೇಲೆ ಇಲ್ಲಿ ಒಳಗಡೆಯಿಂದ 2 ಬೀಡನ್ನು ಸೇರಿಸಿ ನಾನು ದಾರನ ಈ ಕಡೆಗೆ ತಗೊಂಡು ಬರ್ತೀನಿ. ಈ ಕಡೆಗೆ ತಂದು ಇಲ್ಲೂ ಒಂದು ಸಲ ಲಾಕ್ ಮಾಡಬೇಕು. ಹುಷಾರಾಗಿ ಹೇಳ್ಕೊಬೇಕು ಫ್ರೆಂಡ್ಸ್, ಇದು ಸ್ವಲ್ಪ ನೋಡಿ, ಈ ಥರ ಹೇಳ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ರೌಂಡ್ ಆಗುತ್ತೆ. ಮತ್ತು ನಾನು ಎಲ್ಲಿ ನಾವು ನಾಟ್ ಹಾಕ್ಕೊಂಡಿದ್ನಲ್ಲ ನೋಡಿ, ಅದೇ ಗ್ಯಾಪ್ಗೆ ಸೂಜಿ ತಗೋತೀನಿ. ಇನ್ನೊಂದು ಸಲ ಸೇಮ್ ಇವಾಗ ಹೆಂಗೆ ಮಾಡಿದ್ನೋ ಅದೇ ಥರ ಈ ಗ್ಯಾಪ್ ಒಳಗಡೆ ಹೋಗಿ ಇನ್ನೊಂದು ಸಲ ಜರಿ ಥ್ರೆಡ್ನ ತಗೊಂಡು ಬರ್ತೀನಿ. ತಗೊಂಡು ಬಂದು ಸೇಮ್ ಇಲ್ಲಿಗೆ ಲಾಕ್ ಮಾಡೋದು. ಈ ಬೀಡನ್ನ ಈ ಥರ ಲಾಕ್ ಮಾಡಿಬಿಟ್ಟು ನೋಡಿ, ಇವಾಗ ಹಿಂದಕ್ಕೆ ನಾನು ಗಂಟು ಹಾಕೋತೀನಿ. ಫ್ರೆಂಡ್ಸ್, ಇದು ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇದು ಸಿಂಪಲ್ಲಾಗಿ ಏನಿಲ್ಲ, 1 ಅವರ್ ಅರ್ಧ ಗಂಟೆ ಒಳಗಡೆ ಎಲ್ಲ ಹಾಕ್ಬಿಡ್ಬೋದು. ಬೇಬಿ ಕುಚ್ಚಲ್ಲೇ ಅಂದರೆ ಈ ಥರ ಬೀಡ್ಸ್ ಯೂಸ್ ಮಾಡಿ. ಈ ಡಿಸೈನಲ್ಲಿ ತೋರಿಸಿಲ್ವಲ್ಲ, ನಾನು ಬೇರೆ ಬೀಡ್ಸಲ್ಲಿ ತೋರಿಸಿದ್ದೆ, ಬಟ್ ಈ ಡಿಸೈನಲ್ಲಿ ತೋರಿಸಿರಲಿಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಈಸಿ ಐತೆ ಈ ಸ್ಟೆಪ್ಪು. ನೋಡ್ತಾ ಇರ್ಬೋದು ನೀವು, ನಾನು ಆಲ್ರೆಡಿ ಹಾಕಿದ್ದೀನಿ ಹೆಂಗೆ ಕಾಣಿಸುತ್ತೆ ಈ ಡಿಸೈನು ಅಂತ. ಬೇಬಿ ಕುಚ್ಚು ಇವಾಗ ಕುಚ್ಚು ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಈ ಥರ ಡಿಸೈನಿಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಹಿಂಗೆ ಸ್ಟಾರ್ಟ್ ಮಾಡೋದ್ರಿಂದ ಬೇಗ ಆಗುತ್ತೆ ಬೀಳ್ಕೊಡೋರಿಗೆ, ಚೆನ್ನಾಗೂ ಇರುತ್ತೆ ಈ ಡಿಸೈನು. ಫ್ರೆಂಡ್ಸ್ ನೋಡಿ, ನಾನು ಇನ್ನೊಂದು ಸಲ ತೋರಿಸ್ತೀನಿ. ಈ ಥರ ನಾವು ಅಳತೆ ಇಟ್ಕೋಬೇಕು. ನಾನು ಈ ಥರ ಇಟ್ಕೋತೀನಿ, ಈ ಥರ ಗ್ಯಾಪ್ ನೋಡ್ಕೋತೀನಿ. ಇಲ್ಲಿಗೆ ಬೀಡ್ಸ್ ಇಟ್ಕೊಳ್ಳೋದು ಕರೆಕ್ಟಾಗಿ ಬೀಡ್ಸ್ ಇಟ್ಕೊಂಡಿದ್ದಾಯ್ತಾ. ಇವಾಗ ಮತ್ತೆ ಒಳಗಡೆಯಿಂದ ಸೂಜಿನ ನಾವು ತೊಗೊಂಡು ಬರೋದು. ಸೂಜಿನ ತೊಗೊಂಡು ಬಂದು ಇಲ್ಲಿ ಹಿಂಡಿರುತ್ತಲ್ಲ, ಇಲ್ಲಿಂದ ಅಲ್ಲಿ ಲಾಸ್ಟ್ವರೆಗೂ 2 ಬೀಡನ್ನು ಸೇರಿ ನಾನು
ಜರಿ ಥ್ರೆಡ್ಡು ಬರಬೇಕಿದು. ಆ ಥರ ದಾರನ ತೊಗೊಂಡ್ಬನ್ನಿ. ಆ ಕಡೆಯಿಂದ ಈ ಕಡೆಗೆ ದಾರನ ಲಾಕ್ ಮಾಡಿ. ನೋಡಿ ಈ ಥರ ಲಾಕ್ ಮಾಡಿ. ಇವಾಗ ಇನ್ನೂ ಒಂದು ಸಲ ನಾನು ದಾರನ ಒಳಗಡೆಯಿಂದ ತಗೋತೀನಿ. 2 ಸಲ ಮಾಡ್ತೀನಿ, ಯಾಕಂದರೆ ಟೈಟಾಗಿ ಕೂರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡೋದಷ್ಟೇ. ಒಂದು ಸಲ ಮಾಡಿದ್ರೇ ಸಾಕಾಗುತ್ತೆ, ಯಾಕಂದರೆ ಗೋಲ್ಡ್ ಕಲರ್ ಜರಿ ಥ್ರೆಡ್ ಅಲ್ವಾ, ಟೈಟಾಗೇ ಇರುತ್ತೆ. ಬಟ್ ಆದ್ರೂ ಏನಕ್ಕೂ ಇರಲಿ ಅಂತ ಅಂದ್ಬಿಟ್ಟು ನಾನು 2 ಸಲ ಸ್ಟಿಫಾಗಿ ಕೂರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು 2 ಸಲ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ತಂದು ಇವಾಗ ಹಿಂದೆಗಡೆ ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡ್ ಇವಾಗ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ದಾರ ಹಿಂಗೆ ತಗೊಂಡು ಬನ್ನಿ. ಇಲ್ಲಿ ಇದು ಬರುತ್ತಲ್ವ, ಇದ್ರ ಒಳಗಡೆಯಿಂದ ಸೂಜಿನ ಎಳ್ಕೊಂಡು ಈ ಥರ ಮಾಡಿಕೊಂಡ್ರೆ ಮುಗೀತು. ಇಲ್ಲಿಗೆ ಈ ಥರ ಮಾಡ್ಕೊತಾ ಹೋಗೋದು ಫ್ರೆಂಡ್ಸ್. ಈಸಿ ಡಿಸೈನ್ ಇದು, ಸಿಂಪಲಾಗಿ ಬೇಬಿ ಪೂಜೆ ಒಂದು ಬೀಡ್ಸ್ ಯೂಸ್ ಮಾಡಿ ಹಾಕ್ಕೊಳ್ಳೋದಷ್ಟೇ ಇದು ಫ್ರೆಂಡ್ಸ್. ನೋಡಿ ಫೈನಲಿ ಡಿಸೈನ್ ಹೆಂಗೆ ಬಂದೈತೆ ಅಂತ, ತುಂಬ ಚೆನ್ನಾಗಿ ಬಂದೈತೆ ಅಲ್ವಾ ಫ್ರೆಂಡ್ಸ್. ಒಳಗಡೆ ಹೋಗ್ಬಿಟ್ಟೈತೆ ನೋಡಿ. ಆರಾಮಾಗಿ 1 ಅವರ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಹಾಕ್ಬೋದು. ಫಸ್ಟ್ ಟೈಮ್ ಕಲಿತಾ ಇರೋರಿಗೆ, ಬೇಬಿ ಕುಚ್ಚು ಸ್ಟಾರ್ಟ್ ಮಾಡೋರಿಗೆ ಈ ಡಿಸೈನ್ ಹಾಕ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.